ನಮಸ್ಕಾರ ವೀಕ್ಷಕರೇ, ಆಸೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಶುರುವಿನಲ್ಲಿ ಮೀನನ ಫ್ರೆಂಡ್ಸು ಮೀನಾ ಮನೆ ಮುಂದೆ ಬಂದು ನಿಂತಿರ್ತಾರೆ. ಶಾಂತಿ ಬಂದು ಅಯ್ಯೋ 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 ಯಾರು ನೀವೆಲ್ಲ, ಇದೇನು ನ್ಯಾಯಬೆಲೆ ಅಂಗಡಿನ ಇಲ್ಲ ದಿನಸಿ ಅಂಗಡಿನ, ಈ ಥರ ಬಂದು ಲೈನ್ ನಿಂತಿದ್ದೀರಲ್ಲ ಅಂತ ಹೇಳ್ತಾಳೆ. ಆಗ ಅವರು ನಾವೆಲ್ಲ ಮೀನನ ಫ್ರೆಂಡ್ಸ್ ಅಮ್ಮ ಅಂತ ಹೇಳ್ತಾರೆ. ಆಗ ಶಾಂತಿ ಅಮ್ಮ ಶ್ರೀ ಶಕ್ತಿಗಳ, ನಾವೇನು ಹೋಮ್ ಶಕ್ತಿಗೆ ಹೋಗೋ ಪ್ರೋಗ್ರಾಮ್ ಇಟ್ಕೊಂಡಿಲ್ಲ, ತಣ್ಣಗೆ ಕುಡಿಯೋಕೆ ನೀರು ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗಿ. ಆಗ ಮೀನಿನ ಫ್ರೆಂಡ್ ಏನರಮ್ಮ ಹಿಂಗೆ ಹೇಳ್ತೀರಾ, ಮೀನಾ ನಮ್ಮನ್ನೆಲ್ಲ ಕೆಲ್ಸಕ್ಕೆ ಕರೆದಿದ್ದಾರೆ. ಕೆಲ್ಸಕ್ಕೆ ಅವಳೇ ಕೆಲಸ ಇಲ್ಲದೆ ಬಿದ್ದಿದ್ದಾಳೆ, ನಿಮ್ಮನ್ನ ಕೆಲ್ಸಕ್ಕೆ ಕರೆದಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಏನರಮ್ಮ ಹಿಂಗೆ ಹೇಳ್ತೀರಾ, ಏನೋ 500 ಹೂವಿನ ಆರ್ಡರ್ ಇದೆ ಅಂತ ಅದಕ್ಕೆ ಕರೆದಿದ್ದಾರೆ ಅಂತ ಹೇಳ್ತಾರೆ. ಆಗ ಶಾಂತಿ ಓ ಮೀನಾ ಕರೆದಿದ್ದಾಳ, ಅವಳೇ ನಮ್ಮ ಮನೆಗೆ ದೊಡ್ಡ ಕೆಲಸದವಳು, ಅವಳಿಗೆ ಕೆಲಸದವ್ರು ಕರೆದಿದ್ದಾಳ, ಸರಿ ಹೋಯ್ತು ಅಂತ ಹೇಳ್ತಾಳೆ. ಆಗ ಮೀನಿನ ಫ್ರೆಂಡು ಏನಮ್ಮ ಮನೆ ಕೆಲಸದವ್ರ ಹೊರಗೆ ನಿಲ್ಲಿಸಿ ಮಾತಾಡ್ತಿದ್ದೀರಾ, ಒಳಗೆ ಕರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ತಾಳೆ. ಆಗ ಶಾಂತಿ ಇದು ನನ್ನ ಮನೆ, ನಿಮ್ಮ ಮೀನಾ ಮನೆ ಅಲ್ಲ ಅಂತ ಹೇಳ್ತಾಳೆ. ಆ ಕೆಲಸದವಳು ಮಾಡೋದು ಒಂದೊಂದೇ ಅಲ್ಲ ಅಂತ ಮೀನನ್ನು ಬೈತಾಳೆ. ಆಗ ಮೀನಿನ ಫ್ರೆಂಡ್ ಏನಮ್ಮ ಮನೆ ಸೊಸೆನ ಮನೆ ಕೆಲಸದವಳು ಅಂತ ಹೇಳ್ತಿದ್ದೀರಾ, ನಿಮ್ಮ ಕಡೆ ಎಲ್ಲ ಹೀಗೇನಾ, ಮನೆ ಕೆಲಸದವ್ರನ್ನ ಸೊಸೆ ಅನ್ನೋದು, ಸೊಸೆನ ಮನೆ ಕೆಲಸದವ್ರು ಅನ್ನೋದು ಅಂತ ಕೇಳ್ತಾಳೆ. ಆಗ ಶಾಂತಿ ಏನಿದು ಕ್ಯೂವಲ್ಲಿ ಇದ್ಕೊಂಡು ನಾನು ಬೈತಾ ಇದ್ದೀರಲ್ಲ, ನಾನು ಈ ಮನೆ ಯಜಮಾನಿ, ನಾನು ಈಗ ಏನು ಅನ್ಬಾರ್ದು ಅಂದ್ಬಿಟ್ಟೆ ಅಂತ ಕೇಳ್ತಾಳೆ. ಆಗ ಮೀನಿನ ಫ್ರೆಂಡು ಓಯ್ ಸುಮ್ಮನೆ ರಮ್ಮ, ಮೀನಂತ ಸೊಸೆ ಪಡೆಯೋಕು ಪುಣ್ಯ ಮಾಡಿರಬೇಕು, ಕೋಟಿಗೆ ಒಬ್ಳು ಕಣಮ್ಮ ಅವಳು, ಅವರಿಂದನೇ ಎಲ್ಲ ಜೀವನನೂ ಬೆಳಗೋದು, ಅದಕ್ಕೆ ಅವಳು ಜೀವನ ಬೆಳಗೋಕ್ಕೆ ಸೂರ್ಯ ಬಂದಿರೋದು ಅಂತ ಹೇಳ್ತಾರೆ. ಆಗ ಶಾಂತಿ ಆಹಾ ಮೀನಾ ಏನು ಚೆನ್ನಾಗಿ ಟ್ರೈನ್ ಮಾಡಿದೀಯ ನಿನ್ನ ಫ್ರೆಂಡ್ಸ್ನ ಅಂತ ಕೇಳ್ತಾಳೆ. ಮತ್ತು ಶಾಂತಿ ಮೀನಾ ತಾನೇ ಬರೋಕ್ಕೆ ಕೇಳಿರೋದು, ಅವಳು ಬರೋ ಮಟ್ಟ ಇಲ್ಲೇ ನಿಂತಿರಿ ಅಂತ ಹೇಳಿ ಅಲ್ಲಿದ್ದ ಹೊರಟೋಗ್ತಾಳೆ. ಶಾಂತಿ ಇನ್ನೇನು ಒಳಗೆ ಹೋಗಬೇಕು. ಆಗ ಮೀನಿನ ಫ್ರೆಂಡ್ ಮನೆ ಇವ್ರದಂತೆ, ಮೀನಾ ಬಿಟ್ಟು ಬೇರೆ ಯಾರಾದರೂ ಇದ್ದಿದ್ರೆ ಮನೆ ಹೊಡೆದಾಕಿರೋಳು ಅಂತ ಹೇಳ್ತಿರ್ತಾರೆ. ಆಗ ಶಾಂತಿ ಮೀನಾ ನಿನಗಿದೆ ಕಣೆ, ನನ್ನೇ ಈ ಥರ ಅವಮಾನ ಮಾಡ್ತೀಯಾ ಅಂತ ಮನಸ್ಸಲ್ಲೇ ಬೈಕೋತಾಳೆ. ಶಾಂತಿ ಇನ್ನೇನು ಒಳಗಡೆ ಹೋಗಬೇಕು. ಅದೇ ಸಮಯಕ್ಕೆ ಮೀನಾ ಮತ್ತು ಸೂರ್ಯ ಹೂ ಸಮೇತ ಮನೆಗೆ ಬರ್ತಾರೆ. ರಂಗನಾಥ್ ಅವ್ರು ಕೂಡ ಅಲ್ಲಿಗೆ ಬರ್ತಾರೆ. ರಂಗನಾಥ್ ಅವರು ಏನಪ್ಪ ಸೂರ್ಯ ಎಲ್ಲ ತಂದಾಯ್ತಾ. ಇತ್ತೆ ಶಾಂತಿ ಮನೆ ಮುಂದೆ ಇರುವ ಹೂವುಗಳನ್ನೆಲ್ಲ ನೋಡಿ ಹಬ್ಬ 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 1.5 ಟನ್ ಹೂವು ಮನೆ ಮುಂದೆ, ಮೊದಲು ಇದನ್ನೆಲ್ಲ ತೆಗೀರಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಒಂದು ಕೆಲಸ ಮಾಡಿಬಿಡು ಸಕ್ಕರೆ, ರಾತ್ರಿ ಎಲ್ಲ ಕೂತ್ಕೊಂಡು ನೀನು ಒಂದು ಹಾರ ಕಟ್ಬಿಡು, ನಾನು ನಾಟಕ ಹಾಕ್ಯಂತೀನಿ ಅಂತ ಹೇಳ್ತಾನೆ. ಮತ್ತು ಶಾಂತಿ ಸೊಸೆ ಆದಳು ಮನೆಯಲ್ಲಿ ಅನ್ನ ಸಾಂಬಾರು ಮಾಡ್ಕೊಂಡು ಇರ್ತಾಳೆ ಅಂದರೆ, ಇವಳು ಇದೆ ಮನೆ ಪುರ ಕಲಸಿಪಳ್ಳಿ ಮಾರ್ಕೆಟ್ ಮಾಡಿದ್ದಾಳೆ, ನೀವಾದರೂ ಸ್ವಲ್ಪ ಹೇಳ್ರಿ ಅಂತ ರಂಗನಾಥ್ ಅವ್ರಿಗೆ ಹೇಳ್ತಾಳೆ. ಆಗ ರಂಗನಾಥ್ ಅವರು ಅದು ಕರೆಕ್ಟೇ, ಮನೆ ಮುಂದೆ ಇದೆಲ್ಲ ಇರಬಾರ್ದು. ಆಗ ಶಾಂತಿ ಅಪರೂಪಕ್ಕೆ ಒಳ್ಳೆ ಒಂದು ಮಾತಾಡಿದ್ರಿ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಮುಂದುವರೆದು ಸೂರ್ಯ ಇವನ್ನೆಲ್ಲ ಇಲ್ಲಿಂದ ತೆಗಿಯಪ್ಪ, ತಗೊಂಡೋಗಿ ಮನೇಲಿ ಇಡು, ಮನೆ ಮುಂದೆ ಇಡಬಾರ್ದು ಅಂತ ಹೇಳ್ತಾರೆ. ಆಗ ಶಾಂತಿ ರೀ ಏನು ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವರು ಹೇಳ್ದಷ್ಟು ಮಾಡಿರಿ ಅಷ್ಟೇ, ಸೂರ್ಯ ಒಂದೊಂದೇ ತಗೊಂಡೋಗಪ್ಪ ಅಂತ ಹೇಳ್ತಾನೆ. ಆಗ ಸೂರ್ಯ ಸಕ್ಕರೆ ಜಾಗ ಬಿಡು, ಇನ್ನು ತುಂಬಾ ಕೆಲಸ ಇದೆ ನಾನು ಅಂತ ಹೇಳ್ತಾನೆ. ಆಗ ಶಾಂತಿ ಎಲ್ಲರೂ ಸೇರ್ಕೊಂಡು ಡ್ರಾಮಾ ಮಾಡ್ತಾಯಿದ್ದೀರಾ, ಮನೆಯೇ ಒಳ್ಳೆ ಫ್ಲವರ್ ಮಾರ್ಕೆಟ್ ಮಾಡಿದ್ದೀರಾ. ಮನೆಗೆ ಬಂದ ಮೀನಾ ತನ್ನ ಫ್ರೆಂಡ್ಸನ್ನು ಏನು ಇಲ್ಲೇ ನಿಂತಿದ್ದೀರಾ ಬನ್ನಿ ಒಳಗೆ. ಆಗ ಅವಳ ಫ್ರೆಂಡ್ಸು ನಿಮ್ಮತ್ತೆ ನೀನು ಬರೋ ಮಟ್ಟ ನನ್ನ ಹೊರಗಡೆ ಬರಬೇಡ ಅಂತ ಹೇಳಿದ್ದಿಲ್ಲಮ್ಮ ಅಂತ ಹೇಳ್ತಾರೆ. ಆಗ ಮೀನಾ ಅವ್ರದ್ದು ಯಾವಾಗಲೂ ಇದ್ದಿದ್ದೆ, ನೀವು ಬನ್ನಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಮೀನಾ ಅವ್ರದ್ದೆಲ್ಲ ಯೋಗಕ್ಷೇಮ ವಿಚಾರಿಸಿ ಎಲ್ಲರೂ ಸೇರಿ ಆಹಾರ ರೆಡಿ ಮಾಡಲು ಕೂತ್ಕೋತಾರೆ. ಶಾಂತಿ ಪದೇ ಪದೇ ಅವರಿರೋ ಜಾಗಕ್ಕೆ ಬಂದು ಗೊಣಗ್ತಾ ಇರ್ತಾಳೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದಿಷ್ಟು ಶುಕ್ರವಾರದ ಪ್ರೋಮೋ ವಿಡಿಯೋ. ಶುಕ್ರವಾರದ ಸಂಚಿಕೆ ವಿಡಿಯೋಯನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಲಾಗುವುದು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.